ಅದೇನು ಮನೇನೋ ಅದೇನು ಸಂಸಾರನೋ ಅದೇನು ಸಂಸಾರ ನಡೆಸ್ತಾಳೋ ಇವಳು ನಾ ಕಾಣೆ. ಬೆಳಿಗ್ಗೆ 9 ಗಂಟೆ ಆದರೂ ತಿಂಡಿ ಭೇಟಿ ಆಗಿಲ್ಲ ನನಗಿನ್ನೂ. ಅದೇನು ಮಾಡ್ತಿದ್ದಾಳೋ ಅಡುಗೆ ಮನೇಲಿ ನನಗಂತೂ ಗೊತ್ತಿಲ್ಲ. ಗಂಗಾ ಗಂಗಾ ಮನೇಲಿ ಇದೆಯೋ ಇಲ್ಲ ಸತ್ಗಿತ್ ಹೋಗಿದ್ಯೇ? ಏನು ಮಾಡ್ತಿದ್ಯೋ ನಾ ಕಾಣೆ. 9 ಗಂಟೆ ಆದರೂ ತಿಂಡಿ ತಂದು ಕೊಡಬೇಕು ಅನ್ನೋ ಜ್ಞಾನ ಗೊತ್ತಿಲ್ವೇ ನಿನಗೆ? ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನ ನೋಡು ಕಲ್ತ್ಕೋ. 8 ಗಂಟೆ ಅಂದರೆ ಎಲ್ಲ ತಿಂಡಿ ಮಾಡಿಟ್ಟು ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ಹೊಲದಲ್ಲಿ ಆಳು ಮಕ್ಕಳು ಕೆಲಸಕ್ಕೆ ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ಅಡುಗೆ ಕಟ್ಕೊಂಡು ಎಷ್ಟೋ ಜನ ತಗೊಂಡೇ ಹೋದ್ರು. ನಮ್ಮ ಮನೇಲಿ ನೋಡಿದ್ರೆ ಇನ್ನು ಬೆಳಗಿನ ತಿಂಡಿನೇ ಆಗಿಲ್ಲ. ಅಯ್ಯೋ ಬಿಡಪ್ಪ, ಕೈ ಒಂದು ಕಾಲಿಗೊಂದು ತೊಂದರೆ ಕೊಡ್ತವೆ ನಮ್ಮ ಮಕ್ಕಳು ಅನ್ನೋಂಗೆ ಮಕ್ಕಳು ಇಲ್ಲ ಈ ಮನೆಯಲ್ಲಿ. ಅಂಥದ್ರಲ್ಲಿ ಒಂದು ತಿಂಡಿ ಬೇಯಿಸಾಕೇನೆ ರೋಗ ನಿನಗೆ? ಅಯ್ಯೋ ಆಯ್ತು ಅತ್ತೆ, ಆಗ್ಬಿಡ್ತು ತಂದೆ. ಅದು ಬೆಳಗ್ಗೆ ಪಾತ್ರೆಗಳು ಜಾಸ್ತಿ ಇದ್ವಾ, ತೊಳ್ಕೊಂಡು ಕುತ್ಕೊಂಡ್ಬಿಟ್ಟೆ, ಸ್ವಲ್ಪ ತಡ ಆಗ್ಬಿಡ್ತು. ತಂದೆ ಅತ್ತೆ ತಂದೆ. ಗಂಗಾ ಗಂಗಾ ಹಾಂ, ನನ್ನ ಮಗ ಬಂದ ಅನ್ಸುತ್ತೆ. ನಾನು ಹೀಗೆ ಸಿಟ್ ಮಾಡ್ಕೊಂಡು ಅವಳ ಮೇಲೆ ಕೂಗಾಡ್ತಿದ್ದೀನಿ ಅಂತ ಗೊತ್ತಾದರೆ ಆಮೇಲೆ ನನ್ನ ಮಗ ನನ್ನನ್ನು ತಪ್ಪು ತಿಳ್ಕೊತಾನೆ. ಅಯ್ಯೋ ಮನೆ ಅಂದಮೇಲೆ ತಡ ಅದೇ ಆಗುತ್ತೆ. ಅದಕ್ಕೇನು ಪರವಾಗಿಲ್ಲ, ಮಾಡಿದರೆ ತಂದು ಕೊಡಮ್ಮ. ಯಾಕಮ್ಮ ಏನೋ ಜೋರಾಗಿ ಶಬ್ದ ಕೇಳಿಸ್ತಾ ಇತ್ತು? ಯಾವ ಜೋರು ಶಬ್ದನಪ್ಪ? ಶಬ್ದನೂ ಇಲ್ಲ ಎಂಥದೂ ಇಲ್ಲ. ಶಬ್ದ ಮಾಡುವಷ್ಟು ತ್ರಾಣನೂ ಇಲ್ಲಪ್ಪ. ನಿನ್ನ ಹೆಂಡತಿ ಇಷ್ಟೊತ್ತಾದರೂ ನನಗೆ ತಿಂಡಿ ತಂದು ಕೊಟ್ಟಿಲ್ಲ. ನಾನೇ ಉಸಿರಾಡೋಕ್ಕಾಗದೆ ಸತಾಯಿಸ್ಕೊಂಡು ಕೂತಿದ್ದೀನಪ್ಪ. ಏನು ಇಷ್ಟೊತ್ತಾದ್ರೂ ಇನ್ನೂ ತಿಂಡಿ ಕೊಟ್ಟಿಲ್ವಾ? ಗಂಗಾ ಗಂಗಾ ಏನ್ರಿ ಏನೋ ಕರೆದ್ರಿ? ಯಾಕೆ ಇಷ್ಟೊತ್ತಾದ್ರೂ ಅಮ್ಮಗೆ ತಿಂಡಿ ಕೊಟ್ಟಿಲ್ವಂತೆ? ಅಯ್ಯೋ ಅದೇನಾಯ್ತು ಅಂದರೆ ರಾತ್ರಿ ಗಡಿಬಿಡಿಲಿ ಪಾತ್ರೆ ತೊಳೆದಿಡೋದು ಮರ್ತ್ಬಿಟ್ಟೆ ಕಣ್ರಿ. ಬೆಳಗ್ಗೆ ಎಲ್ಲ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡೋದು ಸ್ವಲ್ಪ ತಡ ಆಗೋಯ್ತು. ಇನ್ನೇನು ಆಗಿದೆ, ತಟ್ಟೆಗೆ ಹಾಕೊಂಬಂದು ಕೊಡಬೇಕು. ಅಷ್ಟರಲ್ಲಿ ಅತ್ತೆ ಕೂಗಾಡ್ತಿದ್ದಾರೆ ಅಷ್ಟೇ. ನೋಡಪ್ಪ ನೋಡು, ಒಂದು ತಿಂಡಿ ತಂದು ಕೊಡು ಅಂದಿದ್ದಕ್ಕೆ ಕೂಗಾಡ್ತಾರೆ ಅಂತೇಳಿ ನಿನ್ನ ಹೆಂಡತಿ. ನಾನು ಈ ಮನೇಲಿ ಇರೋದೇ ಅವಳಿಗೆ ಇಷ್ಟ ಇಲ್ಲ ಬಿಡು. ಯಾಕತ್ತೆ ಹಾಗೆಲ್ಲ ಮಾತಾಡ್ತೀರಾ? ನಾನೇನಂದೆ? ತಿಂಡಿ ತಂದ್ಕೊಡೋದು ತಡ ಆಗಿದ್ದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಅದನ್ನೇ ದೊಡ್ಡದು ಮಾಡಬೇಡಿ ದಯವಿಟ್ಟು. ಅಯ್ಯೋ ಬಿಡಮ್ಮ, ದೊಡ್ಡದು ಮಾಡೋಕ್ಕೆ ಏನಿದೆ? ನಾನು ಏನು ಈ ಮನೆಯಲ್ಲಿ ಲೆಕ್ಕಕ್ಕಿಲ್ದೊಳಾಗೋಗಿದ್ದೀನಿ. ಅಮ್ಮ ಯಾಕೆ ಚಿಕ್ಕ ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡ್ಕೊಂಡು ಮನೆಯಲ್ಲಿ ಗದ್ದಲೆ ಎಬ್ಬಿಸ್ತೀರಾ? ಸರಿ ಈಗ ನೀನು ತಿಂಡಿ ತಾನೇ ಬೇಕು, ತಂದ್ಕೊಡ್ತಾಳೆ. ತಿಂದ್ಬಿಟ್ಟು ಆರಾಮಾಗಿ ಮಾತ್ರೆ ತೊಗೊಂಡು ನೀನು ಆರಾಮ ಮಾಡು. ಗಂಗಾ ಹೋಗಿ ಅಮ್ಮಂಗೂ ನನಗೂ ಇಬ್ಬರಿಗೂ ತಿಂಡಿ ತಂದ್ಕೊಡು. ನನಗೂ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಬೇಕು. ಬೇಗ ತಿಂದ್ಬಿಟ್ಟು ನಾನು ಹೊರಡ್ತೀನಂತೆ. ಹಾಂ ಸರಿ ರೀ, ಒಂದೇ ನಿಮಿಷ ತಂದೆ, ಕುತ್ಕೊಳ್ಳಿ. ಯಾಕಮ್ಮ ಯಾವಾಗಲೂ ಕೂಗಾಡ್ತಿರ್ತೀಯ ಮನೆಯಲ್ಲಿ? ನೋಡಪ್ಪ ನೋಡು, ವಯಸ್ಸಾಗಿರೋ ಮುದುಕಿ ಏನು ಮಾತಾಡಿದ್ರು ನಿಮಗೆ ಕೂಗಾಡ್ದಂಗೆ ಕೇಳಿಸುತ್ತೆ. ನಾನೇನೋ ಒಂದು ತಿಂಡಿ ತಂದು ಕೊಡು ಅಂತ ಕೇಳಿದ್ದಕ್ಕೆ ಗಂಡ ಹೆಂಡತಿ ಇಬ್ಬರು ಹೇಗೆ ಮಾತಾಡ್ತೀರಾ ನೋಡ್ರಪ್ಪ ನೋಡ್ರಿ. ಅಮ್ಮ ಅದಲ್ಲಮ್ಮ ಹೇಳಿದ್ದು ನಾನು. ಯಾಕೆ ಸುಮ್ಮನೆ ಕೂಗಾಡಿ ಆಯಾಸ ಮಾಡ್ಕೋತೀಯಾ ಅಂತ ಹೇಳಿದೆ ಅಷ್ಟೇ. ಏನು ಆಯಾಸನೋ ಏನೋ ಬಿಡಪ್ಪ. ಇನ್ನು ಇವತ್ತಿರ್ತೀನೋ ನಾಳೆ ಇರ್ತೀನೋ ಅನ್ನೋ ಹಾಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನನ್ನ ಸಂಗಡಗಾತಿರೆಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಕಂಡ್ರು. ನನ್ನ ಯೋಗ್ಯತೆಗೆ ಒಂದು ಮನೇಲಿ ಒಂದು ಮೊಮ್ಮಗು ಇಲ್ದಂಗೆ ಆಗೋಯ್ತು. ಒಂದು ಮೊಮ್ಮಗು ಅಂತಿದ್ದಿದ್ರೆ ಅಜ್ಜಿ ಅಜ್ಜಿ ಅಂತ ಇಲ್ಲೇ ಆ ಕಡೆ ಈ ಕಡೆ ಸುಳಿದಾಡ್ತಿದ್ರೆ ನನಗೂ ನೆಮ್ಮದಿಯಾಗಿರ್ತಿದ್ದೆ. ಅದೇನು ಮಾಡೋದು ನನ್ನ ಕರ್ಮಕ್ಕೆ? ನೀನು ಹೇಳಿದ ಮಾತು ಕೇಳೋದಿಲ್ಲ. ಅವಳನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡ್ರೆ ನಾನೇನು ನಿನಗೆ ಹೇಳ್ಬಾರ್ದು ಹೇಳ್ತಿದ್ದೀನಿ ಅನ್ನೋ ಹಾಗೆ ನನ್ನ ಮೇಲೆ ಜಗಳಕ್ಕೆ ಬರ್ತೀಯ. ಅಮ್ಮ ಯಾಕಮ್ಮ, ನಮ್ಮ ಮದುವೆ ಆಗಿ ಇನ್ನೂ 4 ವರ್ಷ ಅಮ್ಮ ಆಗಿರೋದು. ಏನು ಸಮಸ್ಯೆಗಳಿದ್ದೇ ಇರುತ್ತೆ. ಈಗ ಇನ್ನೊಬ್ಳನ್ನ ಮದುವೆ ಆಗಿದ ತಕ್ಷಣ ಮಕ್ಕಳಾಗಲಿಲ್ಲ ಅಂದರೆ ಮತ್ತೊಂದು ಮದುವೆ ಮಾಡ್ತೀಯಾ? ದಯವಿಟ್ಟು ಅರ್ಥ ಮಾಡ್ಕೋ ಅಮ್ಮ. ಪದೇ ಪದೇ ಇದೇ ವಿಷಯವಾಗಿ ಮಾತಾಡಿ ಅವಳ ಮನಸ್ಸಿಗೂ ನೋವು ಮಾಡಬೇಡಮ್ಮ. ನೋಡು ಹೆಂಡತಿ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ಹೇಳ್ತೀಯ ಹೊರತು ನಿನ್ನ ತಾಯಿ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅನ್ನೋದು ನಿನಗೇನಾದರೂ ಗೊತ್ತಾಗ್ತಿದ್ಯಾ? ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ಏನಮ್ಮ ನಿಮ್ಮ ಮೊಮ್ಮಗು ಯಾವಾಗ ಸಿಹಿ ಊಟ ಹಾಕಿಸ್ತೀಯ ಅಂತೆಲ್ಲ ಕೇಳಿದಾಗ ನನಗಂತೂ ಎದೆಗೆ ಚೂರಿನೇ ಚುಚ್ಕೊಂಡಷ್ಟು ಸಂಕಟ ಆಗುತ್ತೆ. ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಬೇಕು ಹೇಳು? ಅಮ್ಮ ಅರ್ಥ ಮಾಡ್ಕೋ ದಯವಿಟ್ಟು. ನೀನು ಇದೇ ವಿಷಯವಾಗಿ ಕೊರಗ್ತಾ ಇದ್ರೆ ನಿನ್ನ ಆಯಸ್ಸು ಇನ್ನೂ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋಕ್ಕೆ ಹೋಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ ಅಮ್ಮ. ಇವತ್ತೆಲ್ಲ ನಾಳೆ ಆಗುತ್ತಮ್ಮ, ನಮಗಿನ್ನೂ ಚಿಕ್ಕ ವಯಸ್ಸು. ಇದೇ ವಿಷಯವಾಗಿ ಮಾತಾಡಿ ಅವಳ ಮನಸ್ಸಿಗೂ ನೋವು ಮಾಡಿ ನೀನು ನೋವು ಮಾಡ್ಕೋಬೇಡಮ್ಮ ದಯವಿಟ್ಟು. ಏನೋ ಅಪ್ಪ, ನಾನು ಏನಾದರೂ ಮಾತಾಡಿದ್ರೆ ನಿಮ್ಗಳಿಗೆ ಸಂಕಟ ಆಯ್ತು ಬಿಡು. ನಾನು ಏನು ಮಾತಾಡಲ್ಲ, ಹಾಕಿ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀನಿ. ಎಷ್ಟೇ ಆದರೂ ಮೂಲೆಯಲ್ಲಿ ಬಿದ್ದಿರೋ ಮುದುಕಿತಾನೆ ನಾನು. ಹಾಗೆ ಹೇಳಿದ್ರೆ ಹೀಗೆ ಹೇಳ್ತೀಯಮ್ಮ. ಸರಿಯಮ್ಮ, ಎಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ಸುಮ್ಮನೆ ಈ ಕೂಗಾಡೋದನ್ನು ಬಿಟ್ಟು ತಿಂಡಿ ತಿಂದು ಆರಾಮಾಗಿರು. ನನಗೆ ಸ್ವಲ್ಪ ಕೆಲಸ ಇದೆ, ಪಕ್ಕದೂರಿಗೆ ಹೋಗಿ ಬರ್ತೀನಿ. ಅತ್ತೆ ರೀ ತಗೊಳ್ಳಿ, ಬಿಸಿಬೇಳೆ ಭಾತ್ ಮಾಡಿದ್ದೀನಿ, ಬಿಸಿ ಇರೋವಾಗಲೇ ತಿನ್ನಿ ತಗೊಳ್ಳಿ. ನೋಡಪ್ಪ ನೋಡು, ಅದೆಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನನ್ನನ್ನು ಸಹಾಯ ಹಾಕ್ಬಿಡ್ಬೇಕು ಅಂತಲೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ನನಗೆ ಇವೆಲ್ಲ ಸೇರಲ್ಲ ಅಂತ ಗೊತ್ತಿದ್ರು ದಿನಕ್ಕೊಂದು ತಿಂಡಿ ಮಾಡ್ಕೊಂಡು ತಗೊಬರ್ತಾಳೆ. ನಾನು ಎಷ್ಟು ದಿನ ಹೇಳಿದ್ದೀನಿ ನನಗೊಂದು ಮುದ್ದೆ ಸಾರು ಮಾಡಮ್ಮ ದಿನ ಬೆಳಿಗ್ಗೆ ಅಂತ. ಎಷ್ಟು ಹೇಳಿದ್ರು ಅಷ್ಟೇ. ಗಂಗಾ ಯಾಕೆ ಅಮ್ಮಂಗೆ ಇವೆಲ್ಲ ಹಿಡಿಸಲ್ಲ ಅಂತ ಗೊತ್ತಿಲ್ವಾ? ಅಮ್ಮನಿಗೊಂದು ಮುದ್ದೆ ಸಾರು ಮಾಡ್ಕೊಡಕ್ಕಾಗಲ್ವಾ? ಯಾಕೆ ಇವೆಲ್ಲ ತಿಂಡಿಗಳು ಮಾಡಕ್ಕೆ ಹೋಗ್ತೀಯಾ ನೀನು? ಅಯ್ಯೋ ಹೇಳಿದ್ನಲ್ರಿ, ಬೆಳಗ್ಗೆ ತುಂಬಾ ಕೆಲಸ ಇತ್ತು. ಅದ್ರ ಜೊತೆಗೆ ಸಾರು ಮುದ್ದೆ ಅನ್ನ ಅಂತ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ತಡ ಆಗ್ಬಿಡುತ್ತೆ ಅಂತ ಮಾಡಿದೆ ರೀ. ಅದೇ ಲಕ್ಷ್ಮಿಗೂ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ. ಅವಳು ಯಾವಾಗಲೂ ಕೇಳ್ತಿದ್ಲು, ಅದಕ್ಕೋಸ್ಕರ ಮಾಡಿದೆ ಅಷ್ಟೇ. ಬಿಡಮ್ಮ ಹೋಗ್ಲಿ. ಲಕ್ಷ್ಮಿಗೆ ಅವಳು ಕಾಲೇಜ್ಗೆ ಹೋಗ್ತಾಳಲ್ಲ, ಅವಳಿಗೆ ಮುದ್ದೆ ಸಾರು ಎಲ್ಲ ತಿಂದು ಹೋಗೋಕ್ಕಾಗಲ್ಲ. ಅವಳು ತಿಂಡಿ ಕೇಳ್ತಾಳೆ. ತಿಂಡಿ ಸಾರು ಮುದ್ದೆ ಎಲ್ಲ ಮಾಡೋಕ್ಕೆ ತುಂಬ ತಡ ಆಗ್ಬಿಡುತ್ತೆ. ಇವತ್ತೊಂದಿನ ತಿನ್ನು, ನಾಳೆಯಿಂದ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಾಳೆ. ಇವತ್ತೊಂದಿನ ಸ್ವಲ್ಪ ತಿನ್ನಮ್ಮ. ಅಯ್ಯೋ ಬಿಡು ಹೋಗ್ಲಿ, ನನ್ನ ಮಗಳಿಗೆ ಇಷ್ಟ ಅಂತ ಮಾಡಿದಾಳಲ್ಲ ಪಾಪ. ನನ್ನ ಮಗಳಾದರೂ ರುಚಿಯಾಗಿ ಹೊಟ್ಟೆ ತುಂಬ ತಿಂದು ಹೋಗ್ಲಿ. ಅದೇನು ಮಾಡಿದಾಳೋ ಕೂಡ ಕೇಳಪ್ಪ, ಇಲ್ಲಾಂದ್ರೆ ಇನ್ನೇನು ಹುಸುರು ನಿಂತ್ಕಿಂತ ಹೋದಾತು ಹೊಟ್ಟೆ ಹಸಿವಿಂದ. ತಗೊಳ್ರಿ ಅತ್ತೆ ತಗೊಳ್ರಿ, ಬಿಸಿ ಇರೋವಾಗಲೇ ತಿನ್ಕೋಬಿಡ್ರಿ, ಇಲ್ಲಾಂದ್ರೆ ರುಚಿ ಹತ್ತಲ್ಲ. ಗಂಗಾ ಭಾಳ ಚೆನ್ನಾಗಿದೆ ಬಿಸಿಬೇಳೆ ಬಾತು. ಮೇಲುದ್ರಿಸಿರೋ ಈ ಬೂಂದಿ ಖಾರ ಅಂತೂ ಭಾಳ ಚೆನ್ನಾಗಿದೆ. ಎಲ್ಲಿಂದ ತಂದೆ? ಅಯ್ಯೋ ಇವತ್ತು ಏನು ಮಾಡೋಣ ಅಂತ ಹೊಳಿತಾ ಇರ್ಲಿಲ್ವಾ? ಈ ಬಿಸಿಬೇಳೆ ಭಾತ್ ಮಾಡಿದ್ರೆ ಇದು ಬೇಕೇ ಬೇಕಲ್ವಾ? ಅದಕ್ಕೆ ಅಲ್ಲಿ ಶೆಟ್ರಂಗಡಿಗೆ ಹೋಗಿ ಒಂದು 1/4 kg ಬೂಂದಿ ಖಾರ ತಗೊಂಬಂದೆ ಕಣ್ರಿ. ಎರಡು ಒಟ್ಟಿಗೆ ಭಾಳ ಚೆನ್ನಾಗಿದೆ, ರುಚಿ ಭಾಳ ಚೆನ್ನಾಗಿದೆ.
ಅದೇನು ಚೆನ್ನಾಗಿದೆಯೋ ಏನೋ, ಅನ್ನ ಸಾರು ಕಲ್ಸ್ಕೊಟ್ಟಂಗಿದೆ. ಅಯ್ಯೋ ತಿನ್ನಮ್ಮ, ಅದೆಷ್ಟು ಮಾತಾಡ್ತೀಯಮ್ಮ ನೀನಂತೂ. ಅಣ್ಣ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಣ್ಣ. ಯಾಕಮ್ಮ ಇವತ್ತು ತಡ ಆಗ್ಲಿಲ್ವಾ? ದಿನ ಬೇಗ ಹೋಗ್ತಿದ್ದೆ, ಇವತ್ತು ಯಾಕೋ ಸ್ವಲ್ಪ ತಡವಾಗಿ ಹೋಗ್ತಿದ್ಯಾ? ಏನು ಮಾಡ್ತಾಳಪ್ಪ, ಮನೇಲಿರೋ ಹೆಂಗಸರು ಸರಿಯಾದ ಹೊತ್ತಿಗೆ ತಿಂಡಿಗಳು ಮಾಡಿಕೊಟ್ರೆ ತಿನ್ನೋ ಓದೋ ಮಕ್ಕಳು ತಿಂದು ಹೋಗ್ತವೆ. ಇವಳು ಈ ಹೊತ್ತಿಗೆ ತಿಂಡಿ ಮಾಡಿದ್ರೆ ಆ ಮಗ ಇನ್ನೇನು ಮಾಡಾತು? ಅಯ್ಯೋ ಅದೆಲ್ಲ ಏನಿಲ್ಲ ಅಣ್ಣ, ಇವತ್ತು ಒಂದು ಕ್ಲಾಸ್ ಲೇಟಾಗಿ ಹೋಗೋಣ ಅಂತ ನಾನೇ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಒಂದು ಪ್ರಾಜೆಕ್ಟ್ ಇತ್ತು, ಅದ್ರದ್ದು ಬರೆಯೋದು ಸ್ವಲ್ಪ ಇತ್ತು, ಅದಕ್ಕೆ ಎಲ್ಲ ಬೆಳಿಗ್ಗೆ ಬರೆದು ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ನೋಡ್ದೇನಮ್ಮ, ಅವಳೇ ಏನೋ ಕೆಲಸ ಇತ್ತು ಅಂತ ತಡವಾಗಿ ಹೋಗ್ತಿದ್ದಾಳೆ. ನೀನಂತೂ ಎಲ್ಲಾ ವಿಷಯಕ್ಕೂ ಗಂಗನ್ ಎಳೆ ತೆರೆದಿದ್ರೆ ನಿನಗೆ ತಿಂದಿದ್ದನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ. ಅಯ್ಯೋ ಬಿಡಪ್ಪ, ಈ ಮನೆಯಲ್ಲಿ ನಿನ್ನ ಹೆಂಡತಿ ಬಗ್ಗೆ ಅಲ್ದಿದ್ರೆ ಇನ್ಯಾರ ಬಗ್ಗೆ ಮಾತಾಡೋಕೆ ನನಗಾಗುತ್ತೆ ಹೇಳು? ಏನು ಮಾತಾಡಿದ್ರು ತಪ್ಕೊಂಡು ಹಿಡಿತೀಯ ನೀನಂತೂ. ರೀ ಬಿಡ್ರಿ ಹೋಗ್ಲಿ, ಅತ್ತೆ ದಿನ ಇದ್ದಿದ್ದೆ ತಾನೇ, ಸುಮ್ಮನೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ಬಿಸಿ ಬಿಸಿಯಾಗಿ ತಿಂಡಿ ತಿನ್ರಿ ನೀವು. ನೀನ್ ತಿಂಡಿ ತಿಂದಮ್ಮ ಲಕ್ಷ್ಮಿ? ಹಾ ಅಣ್ಣ, ನಂದೆಲ್ಲ ಆಯ್ತು, ನಾನು ಹೋಗ್ಬರ್ತೀನಮ್ಮ ಅತ್ಗೆ, ನಾನು ಹೋಗ್ಬರ್ತೀನಿ. ಸರಿ ಲಕ್ಷ್ಮಿ, ಹೋಗಿದ್ ಬಾ. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಊಟಕ್ಕೆ ಬಾ. ಅಲ್ಲೆಲ್ಲ ಏನು ತಿನ್ನಕ್ಕೆ ಹೋಗ್ಬೇಡ, ಸುಮ್ಮನೆ ಆರೋಗ್ಯ ಹಾಳು. ಆ ಮಗಿಗೆ ದುಡ್ಡು ಗಿಟ್ಟು ಕೊಟ್ಟಿದ್ಯೋ ಇಲ್ವೋ? ಆಮೇಲೆ ಅಷ್ಟು ದೂರ ಕಾಲೇಜ್ಗೆ ಅಂತ ಹೋಗುತ್ತೆ, ಕೈಯಲ್ಲಿ ಬಿಡ್ಗಾಸು ಇಲ್ದಂಗೆ ಕಳಿಸಿ. ಆಮೇಲೆ ಅಮ್ಮ ವಾರ ಅಣ್ಣ ನನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟಿರ್ತಾನೆ. ನೀನು ಸುಮ್ಮನೆ ಎಲ್ಲದಕ್ಕೂ ಅಣ್ಣನ ಮೇಲೆ ಗೊಣಗಾಡ್ತಿರ್ಬೇಡ. ಸರಿ, ನಾನು ಹೋಗಿ ಬರ್ತೀನಿ, ನನಗೆ ತಡ ಆಗುತ್ತೆ. ಸರಿ ಗಂಗಾ, ತಗೋ. ಭಾಳ ಚೆನ್ನಾಗಿತ್ತು ತಿಂಡಿ. ನನಗೆ ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ತಗೋ, ಈ ಬಟ್ಲು ತಗೊಂಡು ಹೋಗು. ನನ್ನ ಬಟ್ಲನ್ನು ತಗೊಂಡು ಹೋಗು. ಯಾಕಮ್ಮ, ಇನ್ನೂ ಇದೆಯಲ್ಲ, ತಿನ್ನು. ಅಯ್ಯೋ ನಂಗೆ ಸಾಕು. ಹೋಗ್ಲಿ ಬಿಡ್ರಿ, ಈಗ ಬಿಸಿ ಬಿಸಿಯಾಗಿ ಸಾರು ಮುದ್ದೆ ಎಲ್ಲ ಮಾಡ್ತೀನಿ, ಆಮೇಲೆ ಅತ್ತೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸರಿ, ನಿಮ್ಗೇನೋ ಕೆಲಸ ಇದೆ ಅಂದ್ರಲ್ಲ, ನೀವು ಹೋಗಿಟ್ಟು ಬನ್ನಿ. ಓ, ಲಕ್ಷ್ಮಿ ಇಲ್ಲೇ ಹೋಗ್ತಿರೋ ಹಾಗಿದ್ದಾಳೆ. ಮಾತಾಡ್ಸೋಣ. ಲಕ್ಷ್ಮಿ, ಲಕ್ಷ್ಮಿ. ಯಾರೋ ಕೂಗ್ದಂಗಾಯ್ತಲ್ಲ, ಯಾರಿರ್ಬೋದು? ಓ ರವಿ ಅಣ್ಣ, ಹೇಳಿ ಅಣ್ಣ, ಏನು? ಏನ್ ಹುಡುಗಿನೋ ಏನೋ, ಎಷ್ಟು ಸಾರಿ ಮಾತಾಡ್ಸಿದ್ರು ಅಣ್ಣ 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 ಅಂತಿರ್ತಾಳೆ. ಇವಳಿಗಂತೂ ನನ್ನ ಇಮೋಷನ್ಸ್ ಯಾವಾಗ ಅರ್ಥ ಆಗುತ್ತೋ ಏನೋ. ಅಣ್ಣ ಏನೋ ಕರೆದ್ರಲ್ಲ, ಏನು? ಅದೇನಿಲ್ಲ, ಅದು ಅದೇ ನಡ್ಕೊಂಡು ಹೋಗ್ತಿದ್ಯಲ್ಲ, ನಾನು ಹೋಗ್ತಾ ಇದ್ದೆ ಗಾಡಿನಲ್ಲಿ, ಅದಕ್ಕೆ ಎಲ್ಗಾದ್ರೂ ಹೋಗೋದಾದ್ರೆ ಡ್ರಾಪ್ ಕೊಡೋನೇನೋ ಅಂತ ಕೇಳಿದೆ. ಆಮೇಲೆ ಊರಿಗೆ ಮುಂಚೆ ಅಣ್ಣ ಅಣ್ಣ ಅಂತ ಕರಿಬೇಡ. ಯಾಕೆ ಕರಿಬಾರ್ದು? ಅದದು ಏನಿಲ್ಲ ಬಿಡು. ಸರಿ, ನೀನೇನು ಕಾಲೇಜ್ಗೆ ಹೋಗ್ತಿದ್ಯಾ? ಹೌದು, ಕಾಲೇಜ್ಗೆ ಹೊರಟಿದ್ದೆ. ಸರಿ ಬಾ, ನಾನು ಟೌನ್ ಕಡೆನೇ ಹೊರಡ್ತಿದ್ದೀನಿ. ನೀನು ಕಾಲೇಜಿಗೆ ಡ್ರಾಪ್ ಮಾಡ್ಬಿಟ್ಟು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋ ಬೇಡಪ್ಪ, ನನಗೆ ತ್ರಿವೇಣಿ ಬರ್ತಾಳೆ, ನಾನು ತ್ರಿವೇಣಿ ಜೊತೆಗೆ ಹೋಗ್ತೀನಿ. ನಿಮ್ಗೇನು ಕೆಲಸ ಇದೆಯೋ ಏನೋ, ನಿಮ್ಮ ಪಾಡಿಗೆ ನೀವು ಹೋಗಿ. ಅಲ್ಲ, ಅದು ಹಾಗೆ ಹೋಗ್ತಿದ್ದೆ, ಡ್ರಾಪ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಅಯ್ಯೋ ಇಲ್ಲ, ಪರವಾಗಿಲ್ಲ, ತ್ರಿವೇಣಿ ಮತ್ತೆ ಕಾಯ್ತಾ ಇರ್ತಾಳೆ ನನಗೋಸ್ಕರ. ನಾನು ಹೋಗ್ತೀನಿ, ಬರ್ತೀನಿ. ಏನ್ ಕರ್ಮನಪ್ಪ ಇದು. 1 ವರ್ಷದಿಂದ ಈ ಹುಡುಗಿಯಿಂದನೇ ಓಡಾಡ್ತಾ ಇದ್ದೀನಿ. ಈ ಹುಡುಗಿಗೋ ಒಂದು ಪೈಸದ್ದು ನನ್ನ ಭಾವನೆಗಳು ಅರ್ಥ ಆಗಲ್ಲ. ಈ ಹಳ್ಳಿ ಹುಡುಗಿನ ಪಟಾಯಿಸೋದ್ರಲ್ಲಿ ನನ್ನ ಹೆಣ ಬಿದ್ದೋಗುತ್ತಷ್ಟೇ. ಆದರೂ ಒಳ್ಳೆ ಹುಡುಗಿ. ಹಾಯ್ ಫ್ರೆಂಡ್ಸ್, ಏನು ಹಾಗೆ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾಯ್ತಾ ಇಲ್ವೋ? ನಾನು ರೀ ವಿಶಾಲಾಕ್ಷಮ್ಮನವ್ರ ಮಗ, ಸಿದ್ದೇಗೌಡ್ರ ಮಗ. ನಿನ್ನೆ ಪರಿಚಯ ಆಗಿದ್ದೀನಲ್ಲ ನಾನು ಯಾರು ಅಂತ. ನನ್ನ ಹೆಸರು ರವಿ ಅಂತ. ನನಗೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟ, ಆದರೆ ಆ ಹುಡುಗಿಗೆ ಇದು ಏನೂ ಅರ್ಥ ಆಗಲ್ಲ. ಅದಿರಲಿ, ಈ ವಿಡಿಯೋ ಹೇಗೆ ಅನ್ನಿಸ್ತು? ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮುಂದಿನ ಪಾರ್ಟ್ಗಳಲ್ಲಿ ನೋಡೋರಂತೆ. ಥ್ಯಾಂಕ್ ಯು.